ಹೆಲೋ ಫ್ರೆಂಡ್ಸ್, ಇವತ್ತು ನಾವೇನು ಡಿಸ್ಕಸ್ ಮಾಡೋಣ ಅಂತಂದರೆ KE/SDA ನಡೆಸಿರುವಂಥ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಇವತ್ತು ಟೋಟಲ್ 11 ಕ್ವಶನ್ಸ್ ಕೇಳಿದ್ರು. ಅದೇನೇನು ಯಾವ್ಯಾವ ಇದ್ವಿ ಅಂತಂದರೆ ಎವರೇಜ್ ಮೇಲೆ ಆಗಿರ್ಬೋದು, ಪ್ರಾಬಬಿಲಿಟಿ ಮೇಲೆ ಆಗಿರ್ಬೋದು, ಮತ್ತು ಇನ್ನಿತರ ಡಿಕೋಡಿಂಗ್ ಆಗಿರ್ಬೋದು, ಸೀರೀಸ್ ಆಗಿರ್ಬೋದು, ಇವೆಲ್ಲದ್ರ ಮೇಲೆ ಇತ್ತು. ನೋಡೋಣ, ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಇವತ್ತು ನಾನು ನಿಮಗೆ ಕ್ವಶನ್ಸ್ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ. ಡೈರೆಕ್ಟ್ ನಾನು ಕ್ವಶನ್ಸ್ ಏನು ಬರೆಯೋಂಗಿಲ್ಲ, ನಿಮ್ಗೆ ಡೈರೆಕ್ಟ್ ಶೇರ್ ಮಾಡ್ತೀನಿ. ಅದ್ರ ಮೇಲೆ ನೀವು ನೋಡ್ಕೋಬೋದು. ಅಂದರೆ ಇವತ್ತು ಏನು ಕೇಳಿದ್ರು ಕ್ವಶನ್ಸ್ ಅಂತಂದರೆ, ಫಸ್ಟ್ ಕ್ವಶನ್ ಏನಾಗಿತ್ತು ಅಂದರೆ, ಇನ್ ಎ ಕ್ಲಾಸ್ ಆಫ್ 50 ಸ್ಟೂಡೆಂಟ್ಸ್ 18 ಪ್ಲೇಡ್ ಎ ಹ್ಯಾಂಡ್ಬಾಲ್, 17 ಪ್ಲೇಡ್ ಎ ವಾಲಿಬಾಲ್ ಇನ್ಕ್ಲೂಡಿಂಗ್ 6 who played handball, 19 students played a hockey including 4 who played volleyball but not handball, 6 students played carom but not outdoor games. Which one of the following figure represents the above mentioned facts ಅಂತ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂತಂದರೆ, ನಾವೇನು ಅನ್ಕೊಳ್ಳೋಣ, 3 ಇದು ಹಾಕೋಣ, ವೆನ್ ಡಯಾಗ್ರಾಮ್ ಹಾಕೋಣ ಫಸ್ಟು. ಹೌದಾ? ಇದರಲ್ಲಿ ಏನಿದೆ, ಟೋಟಲ್ 50 ಇತ್ತು. ಟೋಟಲ್ 50 ಸ್ಟೂಡೆಂಟ್ಸ್ ಇದ್ದಾರೆ. 50 ಸ್ಟೂಡೆಂಟ್ಸಲ್ಲಿ ಫಸ್ಟ್ ಏನು ಮಾಡಿದ್ದಾರೆ ಅಂತಂದರೆ 18 ಪ್ಲೇಡ್ ಹ್ಯಾಂಡ್ಬಾಲ್ ಅಂತ, ಇದು ಹ್ಯಾಂಡ್ಬಾಲ್ ಅಂತ ಅಂದ್ಕೊಳ್ಳೋಣ. ಹ್ಯಾಂಡ್ಬಾಲ್ ಇದು 18 ಇದೆ. ಹೌದಾ? ನೆಕ್ಸ್ಟ್ ಕ್ವಶನ್ ಏನು ಕೇಳಿದರೆ, 17 ಪ್ಲೇಡ್ ವಾಲಿಬಾಲ್, ಇದು ವಾಲಿಬಾಲ್, 17 ಪ್ಲೇಡ್ ವಾಲಿಬಾಲ್. ನೆಕ್ಸ್ಟ್ ಇನ್ ವಾಲಿಬಾಲ್ ಇನ್ಕ್ಲೂಡಿಂಗ್ 6 who played ಹ್ಯಾಂಡ್ಬಾಲ್, ಇದರೊಳಗಿರುವಂಥ 6 ಇದರಲ್ಲಿ ಜಾಯ್ನ್ ಆಗ್ತಾರೆ. ಹೌದಾ? ನೆಕ್ಸ್ಟ್ ಏನು ಕೇಳಿದರೆ, 19 ಸ್ಟೂಡೆಂಟ್ಸ್ ಪ್ಲೇಡ್ ಹಾಕಿ ಇದೆ, 19 ಸ್ಟೂಡೆಂಟ್ಸ್ ಪ್ಲೇಡ್ ಹಾಕಿ, 19 ಸ್ಟೂಡೆಂಟ್ಸ್ ಪ್ಲೇಡ್ ಹಾಕಿ ಇನ್ಕ್ಲೂಡಿಂಗ್ 4 who played ವಾಲಿಬಾಲ್, ಇದರೊಳಗೆ ವಾಲಿಬಾಲ್ ಇರೋರು ಕೂಡ 4 ಮೆಂಬರ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗ್ತಾರೆ. ಹೌದಾ? 6 ಸ್ಟೂಡೆಂಟ್ಸ್ ಪ್ಲೇಡ್ ಕ್ಯಾರಮ್, 6 ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ ಅಂದರೆ ಕ್ಯಾರಮ್ ಮಾಡಿದ್ದಾರೆ, ಇಂಡೋರ್ ಗೇಮ್. 6 ಸ್ಟೂಡೆಂಟ್ಸ್ ಕ್ಯಾರಮ್ ಮಾಡಿದ್ದಾರೆ, ಬಟ್ ನಾಟ್ ಔಟ್ಡೋರ್ ಗೇಮ್ಸ್. ಅಂದರೆ ಕ್ಯಾರಮ್ ಮಾಡಿರೋ 6 ಸ್ಟೂಡೆಂಟ್ಸ್ ಯಾವುದು ಔಟ್ಡೋರ್ ಗೇಮ್ ಇವು 3 ಆಡಿಲ್ಲ ಅಂತ ಹೇಳಿದ್ದಾರೆ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಫಿಗರ್ ರಿಪ್ರೆಸೆಂಟ್ಸ್ ಅಬೋವ್ ಮೆನ್ಷನ್ಡ್ ಫ್ಯಾಕ್ಟ್ಸ್ ಅಂತ ಇದೆ. ಅಂದರೆ ಏನಾಗುತ್ತೆ ಅಂತಂದರೆ, 18 ಹ್ಯಾಂಡ್ಬಾಲಲ್ಲಿರೋರು ಕೂಡ ವಾಲಿಬಾಲ್ ಆಡಿದ್ದಾರೆ, ವಾಲಿಬಾಲ್ ಇರೋರು ಕೂಡ ಹಾಕಿ ಆಡಿದ್ದಾರೆ. ಅಂದರೆ ಇದೇನು ಕಾಮನ್ ರಿಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ಹ್ಯಾಂಡ್ಬಾಲ್ ಆಡಿದವರು ಕೂಡ ವಾಲಿಬಾಲ್ ಆಡಿದ್ದಾರೆ, ವಾಲಿಬಾಲ್ ಆಡಿದವರು ಕೂಡ ಹಾಕಿ ಆಡಿದ್ದಾರೆ. ಹೌದಾ? ಅಂದರೆ ಇಲ್ಲಿ ಇದು ಕಾಮನ್. ಇದು ಅಂದರೆ ಏನು ಕೇಳಿದ್ದಾರೆ ಅಂತಂದರೆ 17 ಪ್ಲೇಡ್ ವಾಲಿಬಾಲ್ ಇನ್ಕ್ಲೂಡಿಂಗ್ 6 who played ಹ್ಯಾಂಡ್ಬಾಲ್ ಆಡಿರೋರು ಕೂಡ ವಾಲಿಬಾಲ್ ಆಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಾಲಿಬಾಲ್ ಆಡಿದವರು ಕೂಡ ಹಾಕಿ ಆಡಿದ್ದಾರೆ, ಅದಕ್ಕೆ ಇದು ರಿಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂದರೆ, ಕ್ಯಾರಮ್ ಆಡಿದವ್ರು ಏನಂತಂದರೆ ಇವ್ರು ಯಾವುದು ಗೇಮ್ ಆಡಿಲ್ಲ, ಅದಕ್ಕೆ ಇದೇನಂದರೆ ಔಟ್ ಆಫ್ ಇವು 3ರಿಂದ ಹೊರಗಡೆ ಇರುತ್ತೆ. ಅದಕ್ಕೆ ಆನ್ಸರ್ ಏನಾಗುತ್ತೆ ಅಂತಂದರೆ ಇದು ಸಿ ಆಗುತ್ತೆ. ಆನ್ಸರ್ ಈಸ್ 3 ಸಿ. ದಿಸ್ ಈಸ್ ದಿ ವೆನ್ ಡಯಾಗ್ರಾಮ್ ಪ್ರಾಬ್ಲಮ್. ಅಂತಂದರೆ ಹಾಕಿ ಹ್ಯಾಂಡ್ಬಾಲ್ ಆಡಿದವರು ವಾಲಿಬಾಲ್ ಇಲ್ಲದಾರೆ, ವಾಲಿಬಾಲ್ ಆಡಿದವರು ಹಾಕಿ ಇದೆ, ಅದಕ್ಕೆ ಇದು ಕಾಮನ್ ರಿಪ್ರೆಸೆಂಟ್ ಮಾಡುತ್ತೆ ಇವೆರಡು. ನೆಕ್ಸ್ಟ್ ಕ್ಯಾರಮ್ ಆಡಿದವ್ರು ಏನಾಗಿದೆ ಅಂದರೆ ಇವು 3 ಔಟ್ಡೋರ್ ಗೇಮ್ಸ್ ಆಡೋದಿಲ್ಲ, ಅದಕ್ಕೆ ಇದು ಹೊರಗಡೆ ಇದೆ. ಹೌದಾ? ಓಕೆ, ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತಂದರೆ, ಸೀರೀಸ್ ಇದೆ, ಕೋಡ್ ಸೀರೀಸ್ ಇದೆ. ಏನಂದರೆ, ವಾಟ್ ಕಮ್ಸ್ ಇನ್ ದಿ ಪ್ಲೇಸ್ ಆಫ್ ದಿಸ್ ಅಂತ ಕೇಳಿದೆ. ಏನಿದೆ ಅಂತಂದರೆ, AMP DKT GIN JGR MEV ಆದಮೇಲೆ ಇದಾದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಸೀರೀಸ್ ಅಂದರೆ AMP. ಹೌದಾ? AMP ಇದೆ, ನೆಕ್ಸ್ಟ್ DKT ಇದೆ, GIN ಇದೆ, ನೆಕ್ಸ್ಟ್ JGR ಇದೆ, ನೆಕ್ಸ್ಟ್ ಏನಿದೆ ಅಂದರೆ MEV ಇದೆ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಏನು ಬರುತ್ತೆ, ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ನಾವು ಡಿಫ್ರೆನ್ಸ್ ತಿಳ್ಕೊಬೇಕು. ಎ ಆದಮೇಲೆ ಫಸ್ಟ್ ನೇಮಲ್ಲಿ D ಇದೆ. D ಅಂತಂದರೆ ಪ್ಲಸ್ BC 2 ಗ್ಯಾಪ್ ಆಗಿದೆ. ಹೌದಾ? ನೆಕ್ಸ್ಟ್ 2 ಹೋಗಿದ್ದಾರೆ. ನೆಕ್ಸ್ಟ್ ಇಲ್ಲಿ D ಆದಮೇಲೆ ಏನಿದೆ, G ಇದೆ. EF ABCDEF ಆದಮೇಲೆ 2 ಲೆಟರ್ಸ್ ಪ್ಲಸ್ 2ನಾ. ನೆಕ್ಸ್ಟ್ ಏನು ಕೇಳಿದರೆ, G ಆದಮೇಲೆ J ಇದೆ, GIJ ABCGHI ಇದು ಪ್ಲಸ್ 2. ಅಂದರೆ ಎಲ್ಲ ಪ್ಲಸ್ 2 ಮಾಡಿದ್ದಾರೆ. ಇಲ್ಲಿನೂ KLM KL ಆದಮೇಲೆ M ಬರುತ್ತೆ. ಹೌದಾ? ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ, ಇಲ್ಲಿ ಪ್ಲಸ್ 2 ಆದಮೇಲೆ ಬರಬೇಕಲ್ಲ, M ಆದಮೇಲೆ NOP ಬರಬೇಕು. ಹೌದಾ? ನಮ್ಗೆ ಆಪ್ಷನಲ್ಲಿ ಇರೋದೇ ಒಂದೇ ಇದೆ, ಅದು ಸೆಕೆಂಡ್ ಆಪ್ಷನ್ ಆನ್ಸರ್ P ಅಂತ ಇದೆ.
ನೆಕ್ಸ್ಟ್ ಇದರಲ್ಲಿ ಯಾವುದೂ ಪಿ ಇಲ್ಲ, ಹೀಗಾಗಿ ಡೈರೆಕ್ಟ್ ನಾವು ಪಿ ಸಿ ಜೆಡ್ ಅಂತಲೇ ಅನ್ಬೋದು. ನೀವು ನೆಕ್ಸ್ಟ್ ಆದರೂ ಬೇರೆ ಮಾಡ್ಕೋಬೋದು. ಆನ್ಸರ್ ಇಸ್ ಪಿ ಸಿ ಜೆಡ್. ನೆಕ್ಸ್ಟ್ ಏನು ಕೇಳಿದೆ, ಎಮ್ ಇದೆ. ಎಮ್ ಆದಮೇಲೆ ಇದು ಏನು ಡಿಫ್ರೆನ್ಸ್ ಇದೆ, ಹಿಂಗೆ ಬಂದಿದ್ದಾರೆ ಅವರು. ಇ ಎ ಬಿ ಸಿ ಡಿ, ಇ ಆದಮೇಲೆ ಎಫ್ ಬಂದುಬಿಟ್ಟು ಜಿ ಬಂದಿದ್ದಾರೆ. ಜಿ ಆದಮೇಲೆ ಎಚ್, ಹೌದಾ, ಎಚ್ ಆದಮೇಲೆ ಐ +1 ಹಿಂಗೆ ಬಂದಿದ್ದಾರೆ. ಐ ಆದಮೇಲೆ ಜೆ ಒಂದ್ಬಿಟ್ಟು ಕೆ ಮಾಡಿದ್ದಾರೆ. ಕೆ ಆದಮೇಲೆ ಎಲ್ ಒಂದ್ಬಿಟ್ಟು ಎಮ್ ಮಾಡಿದ್ದಾರೆ. ಈಗ ನಮ್ಗೆ ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ ಅಂತಂದರೆ ನಾವು ಈಗ ಈಸಿಲಿ ಗೆಸ್ ಮಾಡ್ಬೋದು. ಇಲ್ಲೇನು ಇ ಆದಮೇಲೆ ಡಿ ಒಂದು ಮಿಸ್ ಆಗಿ ಸಿ ಬರಬೇಕಾಗಿತ್ತು ಸೆಕೆಂಡು, ಇಲ್ಲಿ ಸೆಕೆಂಡ್ ಸಿ ಇದೆ. ಹೀಗಾಗಿ ಆನ್ಸರ್ ಇಸ್ ಪಿ ಸಿ ಜೆಡ್, ಸೆಕೆಂಡ್ ಆಪ್ಷನ್. ಸ್ವಲ್ಪ ಕೋಡ್ ಸಿರೀಸ್ ಏನು ಮಾಡುತ್ತೆ ಅಂತಂದರೆ ಟೈಮ್ ಕನ್ಸ್ಯೂಮಿಂಗ್ ಇದೆ. ಈಸಿಲಿ ಅಂಡರ್ಸ್ಟ್ಯಾಂಡ್ ಆಯಿತು ಅಂತಂದರೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಮಾಡ್ಬೋದು. ಇಲ್ಲ ಅಂದರೆ ಟೈಮ್ ಕನ್ಸ್ಯೂಮಿಂಗ್ ಇದೆ, ಭಾಳ ಜಾಸ್ತಿ ಟೈಮ್ ಕೊಡಬಾರ್ದು. 1 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗ್ತಾ ಇದ್ದರೆ ಅದನ್ನು ಬಿಟ್ಟು ಫಸ್ಟ್ ಬೇರೆ ನೆಕ್ಸ್ಟ್ಗೆ ಹೋಗಬೇಕು, ಯಾಕಂದರೆ ಟೈಮ್ ಕನ್ಸ್ಯೂಮಿಂಗ್ ಇದೆ ಇದು. ಬಟ್ ಈಸಿ ಇದೆ, ಇದು ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ ಪರ್ಸೆಂಟೇಜ್ ಇದೆ. ಇನ್ ಎ ವಾಟ್ ಟೈಮ್ ವಿಲ್ ಸಮ್ ಆಫ್ ರೇಟ್ 800 at a 5% per annum ಕಂಪೌಂಡ್ ಇಂಟ್ರೆಸ್ಟ್ ಅಮೌಂಟ್ ಟು ರೇಟ್ 882 ಅಂತಂದರೆ ಯಾವ ಅಂದರೆ ಎಷ್ಟು ಇಯರಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ 882 ಆಗುತ್ತೆ ಅಂತ ಕೇಳಿದ್ದಾರೆ. ನೀವು ಫಾರ್ಮುಲಾ ಯೂಸ್ ಮಾಡಿಕೊಂಡು ಮಾಡ್ಬೋದು. ಇದು ಈಸಿ ಇರೋದ್ರಿಂದ ನಾನು ಏನು ಮಾಡ್ತೀನಿ ಅಂತಂದರೆ ಟೋಟಲ್ ಏನು ಎಷ್ಟಿದೆ, 800 ಇದೆ, ಹೌದಾ. 800 ಇದು 1 per annum ಎಷ್ಟಿದೆ, ಪರ್ ಆ್ಯನಮ್ 5% ಇಂಟ್ರೆಸ್ಟ್ ಇದೆ, ಹೌದಾ. 5% ಇಂಟ್ರೆಸ್ಟ್ ಇರೋದ್ರಿಂದ 800ಗೆ 5% ಅಂದರೆ ಎಷ್ಟಾಗುತ್ತೆ ನೀವು ಮಾಡಿ ಕ್ಯಾಲ್ಕುಲೇಟ್. 800ಗೆ 5% ಅಂದರೆ 100 8 8 5 40, ಹೌದಾ. 40% ಆಗುತ್ತೆ. 40% ಆಗುತ್ತೆ ಅಂತಂದರೆ ಎಷ್ಟಾಗುತ್ತೆ, ನೆಕ್ಸ್ಟ್ ಇಯರ್ 840 ಆಗುತ್ತೆ. ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಏನಂತಂದರೆ ಅಸಲು ಮತ್ತು ಬಡ್ಡಿ ಎರಡೂ ಕೂಡಿ ಇಂಟ್ರೆಸ್ಟ್ಗೂ ಮತ್ತು ಅಗೇನ್ ಇಂಟ್ರೆಸ್ಟ್ ಹಾಕೋದಕ್ಕೆ ಕಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಈಗ ನೆಕ್ಸ್ಟ್ ಇದು 840ಗೆ ನೆಕ್ಸ್ಟ್ ಇಯರ್ ಎಷ್ಟು ಆಗುತ್ತೆ ನೋಡೋಣ. ಅದು ನೋಡೋಣ, ಆಪ್ಷನಲ್ಲಿ ಇದ್ದರೆ ಮ್ಯಾಚ್ ಆಗುತ್ತೆ ಅಂತಂದರೆ ಅದು ಈಸಿಲಿ ನಮ್ಗೆ ಅದೇ ಆನ್ಸರ್ ಆಗುತ್ತೆ. ಈಗ ಫಸ್ಟ್ ಇಯರ್ ಇಷ್ಟಾಯಿತು, ಹೌದಾ. ಈಗ ಸೆಕೆಂಡ್ ಇಯರ್ ಎಷ್ಟಾಗುತ್ತೆ, ಸೇಮ್ 840ಗೆ ಎಷ್ಟಾಗುತ್ತೆ ನೋಡಿ ನೀವು. ಅಂದರೆ 840ಗೆ 5% ಅಂದರೆ ಫಸ್ಟ್ ಏನು ಮಾಡಿದ್ವಿ, 800ಗೆ 5% ಮಾಡಿದ್ವಿ, ಆಮೇಲೆ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ 1 ಇಯರ್ದು 840 ಆಯಿತು. ಈಗ 840ಗೆ ಎಷ್ಟಾಗುತ್ತೆ ಅಂತಂದರೆ ನೀವು ನೋಡ್ಕೋಬೋದು. ಇದು ಆನ್ಸರ್ ಇದಕ್ಕೆ ಎಷ್ಟು ಬರುತ್ತೆ ಅಂತಂದರೆ 42 ಆಗುತ್ತೆ. 44 ಆಗುತ್ತೆ. 44 ಆಗುತ್ತೆ. ಅಂದರೆ ಪರ್ಸೆಂಟ್ ಎಷ್ಟಾಗುತ್ತೆ ಅಂದರೆ 4% ಆಗುತ್ತೆ. 4% ಆಗುತ್ತೆ. 82 ಇದು ಆನ್ಸರ್. ಇದು 42 ಆಗುತ್ತೆ. 42 ಆಗುತ್ತೆ. 42 ಅಂದರೆ ಇದು ಪ್ಲಸ್ 840 ಪ್ಲಸ್ 42, 840 ಪ್ಲಸ್ 42 ಅಂದರೆ 882. ಆನ್ಸರಲ್ಲಿ ನಮ್ಗೆ ಆಪ್ಷನಲ್ಲಿ ಕ್ವಶನಲ್ಲಿ ಕೇಳಿದ್ರಲ್ಲ 882 ಆಗೋಕ್ಕೆ 2 years ತೊಗೊಳುತ್ತೆ. ಆನ್ಸರ್ ಈಸ್ 2 years. ಲಾಸ್ಟ್ ಆಪ್ಷನ್ 4 ಆಪ್ಷನ್ ಈಸ್. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದರೆ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ ಹೌ ಮೆನಿ ಪಿಲ್ಲರ್ಸ್ ಆರ್ ನೀಡೆಡ್ ಟು ಕನ್ಸ್ಟ್ರಕ್ಟ್ ಎ ಬ್ರಿಡ್ಜ್ ಆಫ್ 600 meter ಲಾಂಗ್ ಇಫ್ ಪಿಲ್ಲರ್ ಆರ್ಸ್ ಆರ್ ಎಟ್ ಎ ಡಿಸ್ಟೆನ್ಸ್ ಆಫ್ 12.5 meter ಈಚ್ ಅಂತ ಕೇಳಿದ್ದಾರೆ. ಅಂತಂದರೆ ಟೋಟಲ್ ಎಷ್ಟಿದೆ ಅಂತಂದರೆ ಟೋಟಲ್ 600 meter ಲಾಂಗ್ ಇದೆ. 600 meter ಲಾಂಗ್ ಇರೋಂಥ ಒಂದು ಬ್ರಿಡ್ಜ್ ಇದೆ. 600 meter ಇದೆ. ಇದಕ್ಕೂ ಈಚ್ ಇದು ಏನು ಕೇಳಿದ್ದಾರೆ ಅಂತಂದರೆ ಪಿಲ್ಲರ್ಸ್ ಆರ್ ಎಟ್ ಡಿಸ್ಟೆನ್ಸ್ ಆಫ್ 12. ಪಿಲ್ಲರ್ ಸೈಜ್ ಎಷ್ಟಿದೆ ಅಂತಂದರೆ ಈಚ್ ಪಿಲ್ಲರ್ 12.5 meter ಇದೆ, ಹೌದಾ. ನಮಗಂದರೆ ಈ ಟೋಟಲ್ 600 ಮಾಡಬೇಕಾಗಿದೆ. 600 ತೊಗೊಳ್ಬೇಕು ಅಂತಂದರೆ ನಾವು 600ಕ್ಕೆ ಎಷ್ಟು ಡಿವೈಡ್ ಅಂದರೆ ಇಷ್ಟು ಡಿವೈಡ್ ಆದರೆ ಎಷ್ಟು ಪಿಲ್ಲರ್ಸ್ ಬೇಕಾಗುತ್ತೆ ಅಂತ ಕೇಳಿದ್ದಾರೆ, ಹೌದಾ. 12 ನಾವು ಈಗೂ ಬರ್ಕೋಬೋದಾ, ಹೆಂಗಂದರೆ 25/2 ಅಂತಲೂ ಬರ್ಕೋಬೋದು, ಹೌದಾ. ಇದಕ್ಕೆ ನಾವು 25/2 ಅಂತ ಮಾಡ್ಕೊಳ್ಳೋಣ. 25/2 ಅಂತ ಮಾಡ್ಕೊಳ್ಳೋಣ. ಇದು ಏನಾಗುತ್ತೆ ಇಲ್ಲಿ ಬಂದರೆ ಅಂತಂದರೆ 600 ಇದು 2 ಇಲ್ಲಿ ಮೇಲ್ಗಡೆ ಹೋದರೆ ಇಂಟು ಆಗುತ್ತೆ. ಇದು 25. 12/2 ಅನ್ನು 25/2 ಅಂತಲೂ ಬರ್ಕೋಬೋದು. ಇದನ್ನು 2 ಇಲ್ಲಿ ಮೇಲ್ಗಡೆ ಹೋದರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಮಾಡ್ತೀನಿ, ಇಲ್ಲಿ ನೋಡಿ 600 ಇಂಟು 2 ಡಿವೈಡೆಡ್ ಬೈ 25 ಆಗುತ್ತೆ, ಹೌದಾ. 602 ಇಂಟು ಅಂದರೆ 1200 ಡಿವೈಡೆಡ್ ಬೈ 25, ಹೌದಾ. 25 4 100. ಆಮೇಲೆ ನೆಕ್ಸ್ಟ್ ಏನು ಉಳಿಯುತ್ತೆ ಅಂತಂದರೆ ನೆಕ್ಸ್ಟ್ ಇಲ್ಲಿ 200 ಆಗುತ್ತೆ. 25 8 ಆನ್ಸರ್ ಇಸ್ 48. ಇದರ ಆನ್ಸರ್ ಇಸ್ 48. ಅಂದರೆ ಯಾವುದಿದೆ ನೋಡೋಣ ಇದಕ್ಕೆ ಆಪ್ಷನು.
ಥರ್ಡ್ ಆಪ್ಷನ್ 48. ಹೌದಾ? ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂತಂದರೆ ದ ರೇಷಿಯೋ ಕೇಳಿದ್ದಾರೆ. ಏನು ರೇಷಿಯೋ ಇದೆ ನೋಡೋಣ. ರೇಷಿಯೋ ಕೇಳಿದ್ದಾರೆ ಅಂತಂದರೆ ದ ರೇಷಿಯೋ ಬಿಟ್ವೀನ್ ದಿ ಪ್ರೆಸೆಂಟ್ ಏಜ್ ಆಫ್ ಚೈತ್ರ ಆ್ಯಂಡ್ ಶಿಲ್ಪಾ ಈಸ್ 2:5. ಶಿಲ್ಪಾ ಆ್ಯಂಡ್ ಚೈತ್ರ, ಶಿಲ್ಪದ್ದು ಮತ್ತು ಚೈತ್ರದ್ದು ಏಜ್ ರೇಷಿಯೋ ಎಷ್ಟಿದೆ ಅಂತಂದರೆ 2:5 ಇದೆ. 2:5 ಇದೆ. ಎಟ್ ಪ್ರೆಸೆಂಟ್ ಏಜ್ ಇದು ಪ್ರೆಸೆಂಟ್ ಏಜ್. ಹೌದಾ? ಆಫ್ಟರ್ 6 ಇಯರ್ಸ್ ಏನಾಗುತ್ತೆ ಅಂತಂದರೆ ಆಫ್ಟರ್ 6 ಇಯರ್ಸ್ ಎಷ್ಟಾಗುತ್ತೆ ಅಂತಂದರೆ 1:2 ಆಗುತ್ತೆ. ಹೌದಾ? 1:2 ಆಗುತ್ತೆ. ಅದಕ್ಕೆ ನಾವೇನು ಮಾಡ್ಕೊಳ್ಳೋಣ ಅಂತಂದರೆ ಇದನ್ನು ಎಕ್ಸ್ ಅಂತ ತಗೊಳ್ಳೋಣ. ಅಂದರೆ 2x + 6 ಇಯರ್ಸ್ 5x + 6 ಇಯರ್ಸ್ ಎಷ್ಟಾಗುತ್ತೆ? 1:2 ಆಗುತ್ತೆ. ಹೌದಾ? ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ನಾವು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಏನಂದರೆ 2 ನೆಕ್ಸ್ಟ್ ಇಲ್ಲಿ ಮಾಡ್ತೀನಿ ನೋಡಿ. 2x + 6 = 5x + 6 × 1 ಅಂದರೆ ಅಷ್ಟಾಗುತ್ತೆ. 2 ನೆಕ್ಸ್ಟ್ ಏನಾಗುತ್ತೆ? 4x 12 5x + 6 ಇಷ್ಟಾಗುತ್ತಾ? ಇಷ್ಟಾದಮೇಲೆ ನಮಗೇನಾಗುತ್ತೆ ಇಲ್ಲಿ ಆನ್ಸರು x = 6 ಬಂತು. ಹೌದಾ? x = 6 ಬಂತು. ನಮ್ಗೆ x = 6 ಬಂದರೆ ಇಲ್ಲಿ ನಮಗೇನು ಕೇಳಿದ್ದಾರೆ? ಶಿಲ್ಪಾಸ್ ಏಜ್ ಕೇಳಿದ್ದಾರೆ. ಶಿಲ್ಪಾಸ್ ಏಜ್ ಅಂದರೆ 6 ಬಂದಿದೆ ಇಲ್ಲಿ. 6 5 ಅಂದರೆ 5x ಇದೆನಾ? 5x ಅಂದರೆ 5 × 6 = 30. ಏಜ್ ಇಸ್ 30. ಎಟ್ ಪ್ರೆಸೆಂಟ್ ಶಿಲ್ಪಾಸ್ ಏಜ್ ಇಸ್ 30. ಯಾಕಂದರೆ ಪ್ರೆಸೆಂಟ್ ಏಜೇ ಕೇಳಿದ್ದಾರೆ ಇಲ್ಲಿ. ಅದಕ್ಕೆ ಪ್ರೆಸೆಂಟ್ ಏಜ್ ಆಫ್ ಶಿಲ್ಪಾ ಇಸ್ 30. ನಾನು ನಿಮಗೆಲ್ಲ ಇದು ಕ್ವಶನ್ಸ್ PDF ಎಲ್ಲ ಏನು ಮಾಡ್ತೀನಿ ಅಂದರೆ ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿರ್ತೀವಿ. ಟೆಲಿಗ್ರಾಮ್ ಲಿಂಕ್ ಏನಂದರೆ ನಾನು ಬಿಲೋ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅದು ಕಂಪ್ಲೀಟ್ ಇದೆ. ಏನಂದರೆ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಸಪ್ರೇಟ್ ಏನು ನನ್ನ ಕ್ವಶನ್ಸ್ ಕೇಳಿದಾರಲ್ಲ ಅದು ಸಪ್ರೇಟ್ ಮಾಡಿ ಒಂದು PDF ಮಾಡಿದ್ದೀವಿ. PDF ಮಾಡಿ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿದ್ದೀವಿ. ಯು ಕ್ಯಾನ್ ಗೋ ಥ್ರೂ ದಟ್. ಯು ವಿಲ್ ಗೆಟ್ ದಿ ಸಪ್ರೇಟ್ PDF ಆಫ್ ದಟ್ ಮೆಂಟಲ್ ಅಬಿಲಿಟಿ ಕ್ವಶನ್. ಕೇಳಿದ್ದಾರೆ 77th ಇದರಲ್ಲಿ ನನ್ನ PDF ಅಲ್ಲಿ. A means ಪ್ಲಸ್. ಹೌದಾ? B means ಮೈನಸ್. C means ಮಲ್ಟಿಪ್ಲಿಕೇಶನ್. C means ಇಂಟು. ಹೌದಾ? D means ಡಿವೈಡೆಡ್ ಬೈ. ಕ್ವಶನ್ ಏನು ಕೇಳಿದ್ದಾರೆ? 30 B 24 D 4 C 3 A2. ಇಲ್ಲಿ ಏನು ಹೇಳಿದೆ? 30 B ಅಂದರೆ ಏನಿದೆ? ಮೈನಸ್ ಇದೆ. 24 24 ಆಮೇಲೆ D ಅಂತಂದ್ರೆ ಏನಿದೆ? ಡಿವೈಡೆಡ್ ಬೈ ಇದೆ. ಆಮೇಲೆ ಏನಿದೆ? 4 ಇದೆ. C ಅಂತಂದರೆ ಇಂಟು 3 ಅಂದರೆ 3 ಆದಮೇಲೆ A ಇದೆ. A ಅಂದರೆ ಪ್ಲಸ್ ಆಮೇಲೆ 2. ಹೌದಾ? 2 ಇದೆ. ಇವಾಗ ಏನು ಮಾಡಿ? ಫಸ್ಟ್ ಬಾಡ್ಮಸ್ ರೂಲ್ ಅಪ್ಲೈ ಮಾಡಬೇಕು. ಬಾಡ್ಮಸ್ ರೂಲ್ ಅಂದರೆ ಈಗ ಫಸ್ಟಿಗೆ ಡಿವೈಡೆಡ್ ಬೈ, ಬ್ರ್ಯಾಕೆಟ್ ಇಲ್ಲ, ಆರ್ಡರ್ ಇಲ್ಲ. ನೆಕ್ಸ್ಟ್ ಏನು ಬರೋದು? ಡಿವೈಡ್ ಬೈ. 4 1 4 6. ಹೌದಾ? ಈಗ ನೆಕ್ಸ್ಟ್ ಏನಾಯ್ತು? 6 × 3 18 ಆಯ್ತು. 13 - 18 + 2. ಹೌದಾ? ಈಗ ಎಡಿಷನ್ ಮಾಡಿ. 30 + 2 - 18 ಎಷ್ಟಾಗುತ್ತೆ? ಆನ್ಸರ್ ಎಷ್ಟಾಗುತ್ತೆ? 14 ಆನ್ಸರ್. ಆಪ್ಷನ್ ಇದೆನಾ? 14. ಸೆಕೆಂಡ್ ಒನ್ ಈಸ್ ಆನ್ಸರ್. ಆಪ್ಷನ್ 2. 14 ಬಾಡ್ಮಸ್ ಅಪ್ಲೈ ಮಾಡಬೇಕು. ಜಸ್ಟ್ ಕೇಳಿದೆ ಅಷ್ಟೇ. ಸೊ ನಾವು ಏನು ಮಾಡಿದ್ದಾರೆ ಅಂದರೆ A means B means ಅಂತ ಫಸ್ಟಿಗೆ ಕೊಟ್ಟಿದ್ದಾರೆ. ಅದು ಡಿಕೋಡ್ ಮಾಡಿಕೊಂಡು ಆಸ್ ಪರ್ ಬಾಡ್ಮಸ್ ವಿ ಕ್ಯಾನ್ ಸಾಲ್ವ್ ದಿಸ್. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂತ ಕೇಳಿದ್ದಾರೆ. ಮಿಸ್ಸಿಂಗ್ ನಂಬರ್ ಏನು ಕೇಳಿದ್ದಾರೆ? ಏನದು ಮಿಸ್ಸಿಂಗ್? 78th ಕ್ವಶನ್. ಮಿಸ್ಸಿಂಗ್ ನಂಬರ್ ಅಂತಂದರೆ ಇದರಲ್ಲಿ ಇದನ್ನು ಸೀರೀಸ್ ಅಂತಲೇ ಅನ್ಕೊಳ್ಳಿ. 3/2 6/7 11/24 20/77. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಈಗ ಇದನ್ನು ಸೀರೀಸ್ ಇದೆ. ಏನಿದೆ ಅಂತಂದರೆ ಡಿಫ್ರೆನ್ಸ್ ಕೇಳಿದ್ದಾರೆ. ರೇಷಿಯೋದು ಏನು? ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಅಂತಂದರೆ 3/2 ಇದೆ. 3/2ನ ಡಿನಾಮಿನೇಟ್ರಲ್ಲಿ ಏನಾಗಿದೆ? 2 × 3 6 ಆಗುತ್ತೆ. ಬಟ್ ಇಲ್ಲಿ 7 ಮಾಡಿದ್ದಾರೆ. ಹೌದಾ? 6 + 1 7 ಆಗುತ್ತೆ. ಹೌದಾ? ನೆಕ್ಸ್ಟ್ 7 × 3 ಅಂದರೆ 21 ಆಗುತ್ತೆ.
21 ಇದೆ, ಪ್ಲಸ್ 3 ಮಾಡಿ 24 ಮಾಡಿದ್ದಾರೆ. ಹೌದಾ? ನೆಕ್ಸ್ಟ್ ಏನು 24 ಇಂಟು 3. 24 ಇಂಟು 3 ಏನಾಗುತ್ತೆ ಅಂತಂದರೆ 24 ಇಂಟು 3 12 672 ಆಗುತ್ತೆ. 77 ಮಾಡಿದ್ದಾರೆ. ಹೌದಾ? 72 ಅಂದರೆ ಮತ್ತು ಪ್ಲಸ್ 5 ಮಾಡಿದ್ದಾರೆ, 77. ಬಟ್ ನೆಕ್ಸ್ಟ್ ಸೀರೀಸ್ ಏನಿದೆ ಅಂತಂದರೆ ಆ್ಯಸ್ ಪರ್ ದಿಸ್ ಡಿಫ್ರೆನ್ಸ್ 77 ಇದ್ದಿದ್ದು ಅಂದರೆ ಇಲ್ಲಿ ಏನಿದೆ +1 +3 +5 ಆಗಿದೆ. ನೆಕ್ಸ್ಟ್ ಏನು +7 ಡಿಫ್ರೆನ್ಸ್ ಬರಬೇಕು. ಹೌದಾ? ಈಗ 77 ಇಂಟು 3 ಮಾಡೋಣ ನಾವು. 77 ಇಂಟು 3 ಮಾಡಿದರೆ 7 3 21, 7 3 21, 21 23. ಹೌದಾ? ಈಗೇನು +7 ಮಾಡ್ಕೋಬೇಕು, ಯಾಕಂದರೆ ಇಲ್ಲಿ 5 ಇದೆ. 1 3 5 ಡಿಫ್ರೆನ್ಸ್ ಆಗಿದೆ. ನಾವೇನು ನೆಕ್ಸ್ಟ್ ಡಿಫ್ರೆನ್ಸ್ 7 ಇದೆ, 238 ಆಗುತ್ತೆ. ಹೌದಾ? ಇಲ್ಲಿ ಡಿನಾಮಿನೇಟ್ರಲ್ಲಿ ಏನು ಬರುತ್ತೆ 238 ಬರುತ್ತೆ ಡಿನಾಮಿನೇಟ್ರಲ್ಲಿ. ನ್ಯೂಮರೇಟರ್ ಏನಿದೆ 3 ಇಂಟು 2 6 ಮಾಡಿದೆ. ಹೌದಾ? 6 ಇದೆ. 6 ಇಂಟು 2 12 ಆಗುತ್ತೆ. 11 ಮಾಡಿದ್ದಾರೆ, ಅಂದರೆ -1 ಮಾಡಿದ್ದಾರೆ. 12 11 ಆಗುತ್ತೆ, 11 ಇಟ್ಟಿದ್ದಾರೆ. ನೆಕ್ಸ್ಟ್ 11 2 22. ಹೌದಾ? ಇಲ್ಲಿ 29 ಇಟ್ಟಿದ್ದಾರೆ, -2 ಮಾಡಿದ್ದಾರೆ. ನೆಕ್ಸ್ಟ್ ಏನು ಆಗುತ್ತೆ 22 40 ಆಗುತ್ತೆ. ಬಟ್ ಇಲ್ಲಿ -3 ಮಾಡೋಣ, 37 ಆಗುತ್ತೆ. -3 ಮಾಡಿದರೆ ಅಂದರೆ -3 ಮಾಡಿದರೆ 37. ಆನ್ಸರ್ 37/238. ಈ ಥರ ಡಿಫ್ರೆನ್ಸ್ ಇದೆ. ಅಂದ್ರೇನು ಇಲ್ಲಿ ಡಿನಾಮಿನೇಟ್ರಲ್ಲಿ ಏನು ಮಾಡಿದ್ದಾರೆ ಇಂಟು 3 3 ಮಾಡಿ +3 +5 +1 +3 +5 +7 ಈ ಥರ ಇನ್ಕ್ರೀಸ್ ಆಗಿದೆ. ಇಲ್ಲಿ 3 ಇಂಟು 2 6 ಆಗುತ್ತೆ, ಅಂದರೆ -6 ಇಂಟು ಮತ್ತೆ ನೆಕ್ಸ್ಟ್ ಏನಾಗಿದೆ 12 ಆಗುತ್ತೆ. 6 2 12 ಆಗುತ್ತೆ, ಬಟ್ 11 ಮಾಡಿದ್ದಾರೆ. 11 2 22 ಆಗುತ್ತೆ, -2 ಮಾಡಿದ್ದಾರೆ. 22 ನೆಕ್ಸ್ಟ್ ನಾವೇನು ಮಾಡಬೇಕು -3 ಮಾಡ್ಕೋಬೇಕು. 44 ಅಂದರೆ 22 40 ಅಂದರೆ -3 ಅಂದರೆ 37/238 ಆಗುತ್ತೆ. ಕ್ವಶನ್ಸ್ ಏನು ಆಪ್ಷನ್ ಏನಿದೆ ನೋಡೋಣ. ಆಪ್ಷನ್ 37/238 ಥರ್ಡ್ ಆಪ್ಷನ್. ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂತಂದರೆ ಹೌ ಮೆನಿ ಡಿಜಿಟ್ಸ್ ಇನ್ ಆಲ್ ಆರ್ ರಿಕ್ವೈರ್ಡ್ ಟು ರೈಟ್ ದಿ ನಂಬರ್ ಫ್ರಮ್ 1 to 70 ಅಂತ ಕ್ವಶನ್ ಕೇಳಿದ್ದಾರೆ. ಇದು ಏನಾಗುತ್ತೆ ಇದ್ರದ್ದು ಅಂತಂದರೆ 1 to 70 ತನಕ ಬರೋಕ್ಕೆ ಎಷ್ಟು ಡಿಜಿಟ್ಸ್ ಯೂಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. 1 to 70 ನಂಬರ್ ಬರೆಯೋದಕ್ಕೆ ಎಷ್ಟು ಡಿಜಿಟ್ ಯೂಸ್ ಮಾಡ್ತೀವಿ ಅಂತಂದರೆ ಫಸ್ಟ್ 1 ಡಿಜಿಟ್ ನಂಬರ್ ಏನು ಮಾಡ್ತೀವಿ, 1 ಡಿಜಿಟ್ ನಂಬರು 1 to 70 ಅಲ್ಲ, 1 ಡಿಜಿಟ್ ಎಷ್ಟು ನಂಬರ್ ಯೂಸ್ ಮಾಡ್ತೀವಿ 9 ನಂಬರ್ ಯೂಸ್ ಮಾಡ್ತೀವಿ. 1 2 3 4 5 6 7 8 9 9 ನಂಬರ್ ಯೂಸ್ ಮಾಡ್ತೀವಿ. ಹೌದಾ? ನೆಕ್ಸ್ಟ್ 2 ಡಿಜಿಟ್ ನಂಬರು 2 ಡಿಜಿಟ್ ನಂಬರ್ ಅಂತಂದರೆ 10 to ಎಷ್ಟಾಗುತ್ತೆ 70 ಆಗುತ್ತೆ. ಹೌದಾ? ಅಂದರೆ ಎಷ್ಟು ನಂಬರ್ ಆಯಿತು ಇಲ್ಲಿ ಟೋಟಲ್ 61 ನಂಬರ್ಸ್ ಯೂಸ್ ಮಾಡ್ತೀವಿ. ಅದು ಎಷ್ಟು ಡಿಜಿಟ್ ಆಗುತ್ತೆ 2 ಡಿಜಿಟ್ ಇರೋದ್ರಿಂದ 2 ಮಾಡಬೇಕು. 61 ಇಂಟು 2 ಎಷ್ಟಾಗುತ್ತೆ 124 ಆಗುತ್ತೆ. ಹೌದಾ? ಇದು 9 124 + 9 ಎಷ್ಟಾಗುತ್ತೆ 131 ಆಗುತ್ತೆ. ಆನ್ಸರ್ ಇದೇನಾ 131? 130 ಥರ್ಡ್ ಆಪ್ಷನ್ ಈಸ್ ದಿ ಆನ್ಸರ್. 1 to 70 ತನಕ ನಂಬರ್ 1 ಡಿಜಿಟ್ ನಂಬರ್ ಎಷ್ಟು 9 ಇದೆ, ಅದಕ್ಕೆ ದೇರ್ ಇಸ್ ನೋ ಎನಿ ಮಲ್ಟಿಪ್ಲಿಕೇಶನ್ 1 ಡಿಜಿಟ್ ನಂಬರ್ ಇರೋದ್ರಿಂದ. ನೆಕ್ಸ್ಟ್ ಇದು 2 ಡಿಜಿಟ್ ನಂಬರ್ ಇರೋದ್ರಿಂದ 61 ಎಷ್ಟು ನಂಬರ್ ಯೂಸ್ ಮಾಡ್ತೀವಿ 10 to 70 2 ಡಿಜಿಟ್ ನಂಬರ್ಸ್ ಅಂದರೆ 61 ಯೂಸ್ ಮಾಡ್ತೀವಿ. ಇಂಟು 2 ಅಂದರೆ 124. ಎರಡು ಪ್ಲಸ್ ಮಾಡಿದರೆ ಆನ್ಸರ್ ಈಸ್ 131. ಹೌದಾ? ನೆಕ್ಸ್ಟ್ ಕ್ವಶನ್ ಏನಿದೆ, ನೆಕ್ಸ್ಟ್ ಕ್ವಶನ್ ಏನು ಕ್ಲಾಕ್ ಮೇಲೆ ಕೇಳಿದ್ದಾರೆ. ಕ್ಲಾಕ್ ಮೇಲೆ ಕೇಳಿದೆ. ಏನಿದೆ ಕ್ಲಾಕ್ ಮೇಲೆ ಅಂತಂದರೆ ಟೈಮ್ ಬಿಟ್ವೀನ್ 4 to 5. ಹೌದಾ? 4 to 5 o'clock ದಿ ಹ್ಯಾಂಡ್ at right time. At what time between 4 and 5 o'clock will the hands of a clock be at a right angle ಅಂತ ಕೇಳಿದ್ದಾರೆ. ರೈಟ್ ಆ್ಯಂಗಲ್ ಅಂದರೆ ನಿಮ್ಗೆ ಗೊತ್ತು 90 ಡಿಗ್ರಿ ಅಂತ. ಹೌದಾ? ಇದೆಲ್ಲ ಕ್ಲಾಕ್ ತಗೊಳ್ಳಿ, ಸ್ವಲ್ಪ ರೌಂಡಾಗಿ ಬಂದಿಲ್ಲ. 12 3 6 9. ಹೌದಾ? ನೆಕ್ಸ್ಟು 4 5 7 8. ಅವರೇನು 4 and 5 o'clock ಅಂತ ಕೇಳಿದ್ದಾರೆ. ಬಟ್ ನಾವು ಇಲ್ಲಿಂದನೂ ಆ್ಯಂಗಲ್ ಆಗ್ಬೋದು, ಅಂದರೆ 90 ಡಿಗ್ರಿ ಅಂತಂದರೆ ಇಷ್ಟು 90 ಡಿಗ್ರಿ ಆಗಬೇಕು. ಹೌದಾ? ಆದರೆ ಅಲ್ಲಿ ಆಪ್ಷನ್ ನೋಡ್ಕೊಂಡು ಮಾಡ್ಕೊಂಡ್ಬಿಡ್ಬೇಕು. ಅಲ್ಲಿ ಆಪ್ಷನ್ನಲ್ಲಿ ಏನಿದೆ ಅಂದರೆ 4:30ಕ್ಕಿಂತ ಆದಮೇಲೆ ಇದೆ 4:16 4:15 4:30ಗೆ ಇದೆ. 4:16 ಆದರೆ ಇಲ್ಲಿಗೆ 90 ಡಿಗ್ರಿ ಆಗೋದಿಲ್ಲ. ಹೌದಾ? 4:16 ಅಂದರೆ ಇಲ್ಲಿಗೆ ಬಂತು, ಇಲ್ಲಿಗೆ 90 ಡಿಗ್ರಿ ಆಗೋದಿಲ್ಲ. ಆದಮೇಲೆ ನಾವೇನಾಗಬೇಕು ಅಂತಂದರೆ ಇದು ಇಲ್ಲಿಂದ ಇಲ್ಲಿಗೆ 30 ಅಂದರೆ ಇಲ್ಲಿಂದ ಇಲ್ಲಿಗೆ 30, ಇಲ್ಲಿಂದ ಇಲ್ಲಿಗೆ 30 ಅಂದರೆ 90 ಡಿಗ್ರಿ ಆಯಿತು. ಬಟ್ ಆಲ್ರೆಡಿ ಇಲ್ಲಿ ಏನಾಗಿದೆ ಅಂದರೆ ಅವರ್ ಎಂಡ್ 4 ಕ್ರಾಸ್ ಆಗಿದೆ. ಹೀಗಾಗಿ ಕರೆಕ್ಟಾಗಿ ಅದು 90 ಡಿಗ್ರಿ ಆಗೋದಿಲ್ಲ. ಇಲ್ಲಿ ಯಾಕಂದರೆ ಇಲ್ಲಿ 7 ಕ್ರಾಸ್ ಆಗಿರುತ್ತೆ. ಎಷ್ಟು ಕ್ರಾಸ್ ಆಗಿರುತ್ತೆ ಅಂತ ನೋಡೋಣ. ಇದೇನಾಗುತ್ತೆ ಅಂತಂದರೆ
90 ಅಂದರೆ ನಾವು 4 ಅಂತ ತೊಗೊಳ್ಳೋಣ ಓವರ್ ಹ್ಯಾಂಡು. ಮಿನಿಟ್ ಎಲ್ಲೂ 35 ಅಂತೂ ಪಕ್ಕ ಇದೆ, 35 ಕ್ರಾಸ್ ಆಗಿದೆ, ಅದಕ್ಕೆ 35 ಅಂತ 35 ತೊಗೊಳ್ಳೋಣ. ಮುಂದೆ ಎಷ್ಟು ಮಿನಿಟ್ಸ್ ಬರುತ್ತೆ ಅಂತ ನೋಡೋಣ. 12/11 ತೊಗೊಳ್ಳೋಣ. 12/11 ಹೇಳಿದಲ್ಲ, 12/11 ಅಂದರೆ ಅವರ್ ಆ್ಯಂಡ್ ಮಿನಿಟ್ ಆ್ಯಂಡು 1 ಮಿನಿಟ್ಗೆ 1 ಅವರ್ಗೆ 60 ಮಿನಿಟ್ಸ್ ಕವರ್ ಮಾಡುತ್ತೆ. ಬಟ್ ಅವರ್ ಆ್ಯಂಡ್ ಏನೋ ಮಾಡುತ್ತೆ 1 ಅವರ್ಗೆ ಜಸ್ಟ್ 5 ಮಿನಿಟ್ಸ್ ಕ್ಲಾಕ್ ಅಂದರೆ 5 ಮಿನಿಟ್ಸ್ ಆ್ಯಂಡ್ಗೆ ಕವರ್ ಆಗಿರುತ್ತೆ. ಅದರೊಂದು ಅಂದರೆ 60 / 55 ಅಂದರೆ ಇದು 12/11 ಅಂತ ಕನ್ಸಿಡರ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಈಗ 3 × 12 ಎಷ್ಟಾಗುತ್ತೆ? 420 ಆಗುತ್ತೆ. ಹೌದಾ? 420 ಆಗುತ್ತೋ ಅಲ್ಲ? 420 11 ಹೌದಾ? 11 420 ಅಂತಂದರೆ 11 3 × 33 ಹೌದಾ? ಎಷ್ಟಾಯಿತು ಇದು? 0 9 ಆಯಿತಾ? 42 9 ಆಯಿತು. ನೆಕ್ಸ್ಟ್ ಇದೇನಾಗುತ್ತೆ? ಇಲ್ಲಿ ಕೆಳಗಡೆ ತೊಗೊಂಡ್ರೆ 11 8 × 88 11 8 × 88 ಕಾಣುತ್ತಾ ಇಲ್ಲ ಗೊತ್ತಿಲ್ಲ, ಇಲ್ಲಿ ಮಾಡ್ತೀನಿ ನೋಡಿ. 420 38 ಅಂದರೆ 11 3 × 33 9 ಉಳಿಯುತ್ತೆ. ಇದು 0 ಇಲ್ಲಿ ತೊಗೊಂಡ್ರೆ 11 8 × 88 2 ಉಳಿಯುತ್ತದ. ಇದು 2 ಡೈರೆಕ್ಟ್ ಇಲ್ಲಿ ತೊಗೋಬೋದಾ? 2 ಆನ್ಸರ್ 38 2/11 ಇದೆ. ಇದೊಂದು 4 ಅಂದರೆ ಆನ್ಸರ್ 4 ಆಗಿ 38 ಮಿನಿಟ್ಸ್ 4 ಅವರ್ 38 ಮಿನಿಟ್ಸ್ ಬೈ ನೆಕ್ಸ್ಟ್ ಏನಿದೆ? ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಇದೆ ಅಂದರೆ ಮಿನಿಟ್ಸ್ ಇದೆ, 2/11 ಇದೆ. ಆನ್ಸರ್ ಇದು ಹೋಗುತ್ತೆ. ಹೌದಾ? ನಾವು ಇದು ಏನು ಕಂಪ್ಲೀಟ್ ಸಪ್ರೇಟ್ ಒಂದು PDF ಮಾಡಿದ್ದೀನಿ, ನಮ್ಮ ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿರ್ತೀನಿ ಚಾನಲಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಯು ಕ್ಯಾನ್ ಗೋ ಥ್ರೂ ದಟ್. ಆ ಲಿಂಕಲ್ಲಿ ಹೋಗಿ ನೀವೇನಂದರೆ PDF ಡೌನ್ಲೋಡ್ ಮಾಡ್ಬೋದು.